ಆತ್ಮೀಯ ಸಹೋದರ ಸಹೋದರಿಯರೆಲ್ಲರಿಗೂ ನಮಸ್ಕಾರಗಳು. ನಾನು ಎಕ್ಸಂಬ ಪಟ್ಟಣದ ನಿವಾಸಿ. ಜನಗಣತಿ 2027ರ ಸ್ವಯಂ ಗಣತಿ ಸೆಲ್ಫ್ ಎನ್ಯುಮರೇಷನ್ ಮಹತ್ವ ಹಾಗೂ ಅದನ್ನು ಮಾಡುವ ಬಗ್ಗೆ ಹೇಗೆ ಎಂಬುದನ್ನು ತಿಳಿಸಿಕೊಡುತ್ತೇನೆ. ನಾನು ಜವಾಬ್ದಾರಿಯುತ ನಾಗರಿಕಳಾಗಿ ನನ್ನ ಸ್ವಯಂ ಗಣತಿಯನ್ನು ಪೂರ್ಣಗೊಳಿಸಿದ್ದೇನೆ. ಈಗ ನೀವು ಎಲ್ಲರೂ ಸಹ ಅದೇ ರೀತಿ ಮಾಡಬೇಕೆಂದು ವಿನಂತಿಸುತ್ತೇನೆ. ಜನಗಣತಿ ಎಂದರೆ ಕೇವಲ ಜನರನ್ನು ಎಣಿಸುವುದಲ್ಲ, ಇದು ದೇಶದ ಅಭಿವೃದ್ಧಿಯ ಅಡಿಪಾಯ. ಪ್ರತಿ 10 ವರ್ಷಕ್ಕೊಮ್ಮೆ ನಡೆಯುವ ಈ ಪ್ರಕ್ರಿಯೆ ಸರ್ಕಾರಕ್ಕೆ ಜನಸಂಖ್ಯೆ, ಶಿಕ್ಷಣ, ಉದ್ಯೋಗ, ಮನೆ ಪರಿಸ್ಥಿತಿ ಮತ್ತು ಸಾಮಾಜಿಕ ಮಾಹಿತಿ ನೀಡುತ್ತದೆ. ಜನಗಣತಿ 2027ರ ವಿಶೇಷತೆಗಳು: ಇದು ಭಾರತದ ಮೊದಲ ಡಿಜಿಟಲ್ ಜನಗಣತಿಯಾಗಿದೆ. ಜನರು ತಮ್ಮ ಮಾಹಿತಿಯನ್ನು ಸ್ವತಃ ಆನ್ಲೈನ್ನಲ್ಲಿ ನಮೂದಿಸಬಹುದು. ವೇಗವಾದ ಮತ್ತು ನಿಖರವಾದ ಮಾಹಿತಿ ಸಂಗ್ರಹಣೆ ಇದರಿಂದ ಸಾಧ್ಯವಾಗುತ್ತದೆ. ಇನ್ನೊಂದು ಮಹತ್ವದ ಮಾತು, ಸರಿಯಾದ ಮಾಹಿತಿ ಉತ್ತಮ ಆಡಳಿತದ ಮೂಲ. ಅದಕ್ಕಾಗಿ ಇದು ಕೇವಲ ಒಂದು ಪ್ರಕ್ರಿಯೆ ಎಂದು ತಿಳಿಯದೆ, ಇದು ನಮ್ಮ ನಾಗರಿಕರ ಕರ್ತವ್ಯ, ಇದು ನಮ್ಮ ದೇಶ ನಿರ್ಮಾಣದ ಪಾಲು ಎಂದು ತಿಳಿದು ಮತ್ತೊಮ್ಮೆ ಹೇಳುತ್ತೇನೆ, ನಾನು ನನ್ನ ಸ್ವಯಂ ಗಣತಿಯನ್ನು ಪೂರ್ಣಗೊಳಿಸಿದ್ದೇನೆ. ಈಗ ನೀವು ಎಲ್ಲರೂ ಸಹ ಅದನ್ನು ಪೂರ್ಣಗೊಳಿಸಿ ಇತರರಿಗೂ ಪ್ರೇರಣೆ ನೀಡಿ. ನಾವು ಎಲ್ಲರೂ ಸೇರಿ ಬಲಿಷ್ಠ ಮತ್ತು ಅಭಿವೃದ್ಧಿ ಹೊಂದಿದ ಭಾರತವನ್ನು ನಿರ್ಮಾಣ ಮಾಡೋಣ. ಹಾಗಾದರೆ ಸ್ವಯಂ ಗಣತಿ ಮಾಡುವುದು ಹೇಗೆ? ಇದು ಸರಳ ಮತ್ತು ಸುರಕ್ಷಿತ ಡಿಜಿಟಲ್ ಸೌಲಭ್ಯವಾಗಿದ್ದು ಮಾಡುವುದು ತುಂಬ ಸುಲಭವಾಗಿದೆ. ಅಧಿಕೃತ ಪೋರ್ಟಲ್ಗೆ ಹೋಗಬೇಕು. se-census.gov.in ಅಲ್ಲಿ ಹೋಗಿ ನಿಮ್ಮ ಮೊಬೈಲ್ ಮೂಲಕ OTP ಬಳಸಿ ಲಾಗಿನ್ ಆಗಿ ನಿಮ್ಮ ರಾಜ್ಯ, ಜಿಲ್ಲೆ ಮತ್ತು ಸ್ಥಳೀಯ ವಿವರಗಳನ್ನು ಆಯ್ಕೆ ಮಾಡಿ ನಿಮ್ಮ ಮನೆಯ ತಾಣವನ್ನು ಡಿಜಿಟಲ್ ನಕ್ಷೆಯಲ್ಲಿ ಗುರುತು ಹಾಕಿ ಮನೆ ಮತ್ತು ಕುಟುಂಬದ ವಿವರಗಳನ್ನು ಒದಗಿಸಿ ವಿವರಗಳನ್ನು ಸಲ್ಲಿಸಿದ ಬಳಿಕ ನಿಮಗೆ ಸೆಲ್ಫ್ ಎನ್ಯುಮರೇಷನ್ ID ಬರುತ್ತದೆ. ಈ IDಯನ್ನು ಸುರಕ್ಷಿತವಾಗಿರಿಸಿಕೊಳ್ಳಿ, ಸ್ಕ್ರೀನ್ಶಾಟ್ ಇಟ್ಟುಕೊಳ್ಳಿ ಅಥವಾ ಬರೆದಿಟ್ಟುಕೊಳ್ಳಿ. ಗಣತಿದಾರರು ಮನೆಗೆ ಬಂದಾಗ ಅವರಿಗೆ SE-IDಯನ್ನು ಒದಗಿಸಿ ಗಣತಿದಾರರು ನಿಮ್ಮ ಮಾಹಿತಿಯನ್ನು ದೃಢೀಕರಿಸುತ್ತಾರೆ. ಇನ್ನೊಂದು ಗಮನಿಸಿ, ಸ್ವಯಂ ಗಣತಿ ಒಂದು ವಿಶೇಷ ಸೌಲಭ್ಯವಾಗಿದೆ. ನಿಮಗೆ ಸ್ವಯಂ ಗಣತಿ ಮಾಡಿಕೊಳ್ಳಲು ಸಾಧ್ಯವಾಗದಿದ್ದರೆ ಚಿಂತಿಸಬೇಡಿ, ಪ್ಯಾನಿಕ್ ಆಗಬೇಡಿ. ನಿಗದಿತ ಅವಧಿಯಲ್ಲಿ ನಿಮ್ಮ ಮನೆಗೆ ಬರುವ ಗಣತಿದಾರರು ಖಂಡಿತವಾಗಿಯೂ ನಿಮ್ಮ ಮಾಹಿತಿಯನ್ನು ದಾಖಲಿಸುತ್ತಾರೆ. ನಿಮ್ಮೆಲ್ಲ ಮಾಹಿತಿಯು ಸಂಪೂರ್ಣ ಗೌಪ್ಯ ಮತ್ತು ಸುರಕ್ಷಿತವಾಗಿರುತ್ತದೆ. ನಮ್ಮ ಗಣತಿ, ನಮ್ಮ ಅಭಿವೃದ್ಧಿ. ಇದು ಸ್ವಯಂ ಗಣತಿ ಜನಗಣತಿ 2027ರ ಮೊದಲ ಹಂತ. ಇದರ ಕಾಲಾವಧಿ 1 ಏಪ್ರಿಲಿಂದ 15ನೇ ಏಪ್ರಿಲ್. ಜನಗಣತಿಯಲ್ಲಿ ಪಾಲ್ಗೊಳ್ಳುವ ಮೂಲಕ ನಮ್ಮೆಲ್ಲರ ಜವಾಬ್ದಾರಿಯನ್ನು ನಿಭಾಯಿಸೋಣ. ಧನ್ಯವಾದಗಳು.